ಮುಂದೆ ವೈಭವದ ದರ್ಶನಕ್ಕಾಗಿ ಕರ್ಟನ್ ತೆಗೆದಿದ್ದೇನೆ. ಪಂಚವಕ್ತ್ರಂ ಮಹಾಭೀಮಂ ತ್ರಿಪಂಚ ನಯನೈರ್ಯುತಂ ಬಾಹುಭಿಹಿ ದಶಭಿರ್ಯುಕ್ತಂ ಸರ್ವಕಾಮಾರ್ಥ ಸಿದ್ಧಿತಂ. ಹನುಮಂತ ಬೇಕಾದಾಗ 10 ಕೈ ತೋರಿಸ್ತಾನೆ, 5 ಮೋರೆ ತೋರಿಸ್ತಾನೆ. ಅದರಲ್ಲಿ ಒಂದು ಮೋರೆ ಹನುಮಂತನದ್ದೇ, ಮತ್ತೊಂದು ಸಿಂಹದ ಮೋರೆ, ಇನ್ನೊಂದು ವರಾಹದ ಮೋರೆ, ಮಗದೊಂದು ಗರುಡನ ಮೋರೆ, ಮತ್ತೊಂದು ಕುದುರೆ ಮೋರೆ. ಪ್ರಧಾನವಾದಂಥ ಕುದುರೆ ಮೋರೆ. ಎದುರಲ್ಲಿ ಹನುಮಂತನ ಮೋರೆ, ಇಲ್ಲಿ ಹಾಕಿದಾಗಿಲ್ಲ, ಅದು ಗೊತ್ತಾಗುವುದಿಲ್ಲ. ಹಾಗೆ ಸುತ್ತು ಬರ್ತಾ ದಕ್ಷಿಣದಲ್ಲಿ ಪ್ರದಕ್ಷಿಣಾಕಾರದಲ್ಲಿ ನೋಡಿದ ದಕ್ಷಿಣದಲ್ಲಿ ಸಿಂಹ ಮೋರೆ, ಮತ್ತು ಪಶ್ಚಿಮದಲ್ಲಿ ಗರುಡ ಮೋರೆ, ಮತ್ತು ಉತ್ತರದಲ್ಲಿ ಸೂಕರ ಮೋರೆ, ಊರ್ಧ್ವ ಪ್ರದೇಶದಲ್ಲಿ ಹಯ ಮೋರೆ, ಕುದುರೆ ಮೋರೆ. ಒಟ್ಟು ಕೊಟ್ಟಿದೆ ಅಷ್ಟೇ ಆ ಮೋರೆಗಳನ್ನು. ಅದನ್ನು ನಾನು ಕುದುರೆ ಮೋರೆ ಮೇಲೆ ಕೊಡುವ ವ್ಯವಸ್ಥೆ ಮಾಡಿಕೊಂಡಾಗ ಅದು ಕೇಳಲಿಕ್ಕೆ ಬರಲಿಲ್ಲ, ಅದಕ್ಕೆ ಸರಿಯಾಗಿ ಅರ್ಥ ಆಗಲಿಲ್ಲ. ಹಾಗಾಗಿ ಇಷ್ಟರಲ್ಲಿ ಸಂತೋಷ ಪಡುವ ಅಂತ. ಮತ್ತು ಕೈಯಲ್ಲಿ 10 ಕೈ ಇತ್ತು, ಚಿತ್ರ ವ್ಯವಸ್ಥೆ ಮಾಡಲಿಕ್ಕೆ ಬಂತು. ಅದು ಏನೇನೋ ಕೈಯಲ್ಲಿ ಹೊತ್ಕೊಂಡು ಬಂದಿದ್ದಾನೆ ಕೊನೆಗೆ. ನಾನು ಹೇಳಿದ ಹಾಗೆ ತರಲಿಲ್ಲ ಆಯುಧಗಳನ್ನು. ಹಾಗಾಗಿ ಮಂತ್ರತಂತ್ರಗಳು ಹೇಳಿದ ಹಾಗೆ ಪಂಚಮುಖಿಯ ಉಪಾಸನೆ ಬಹಳ ಸುಲಭವಲ್ಲ. ದುರಿತಗಳ ನಿವೃತ್ತಿಗೆ, ಭೂಮಿಯ ಮನೆ ಮಾಡಲಿಕ್ಕೆ ಸೂಕರ ರೂಪದ ಹನುಮಂತನ ಚಿಂತನೆ ಮಾಡಬೇಕು. ದುರಿತ ನಿವೃತ್ತಿಗೆ ನರಸಿಂಹ ರೂಪದ ಮುಖದ ಚಿಂತನೆ ಮಾಡಲಿಕ್ಕೆ, ವಿಷಹರಕ್ಕೆ ಗರುಡ ರೂಪದ ಹನುಮಂತನ ಚಿಂತನೆ ಮಾಡಲಿಕ್ಕೆ, ಹಾಗೆ ಜ್ಞಾನಕ್ಕಾಗಿ ಹಯರೂಪದ ಹನುಮಂತನ ಮೋರೆ ಚಿಂತನೆ ಮಾಡಲಿಕ್ಕೆ, ಮತ್ತು ಉಳಿದ ಬುದ್ಧಿಯಾದಿಗಳಿಗಾಗಿ ಸ್ಥೈರ್ಯಕ್ಕಾಗಿ ಎಲ್ಲ ಹನುಮ ಮೋರ ಚಿಂತನೆ. ಹೀಗೆ ಪಂಚರೂಪದ ಚಿಂತನೆಯಲ್ಲಿಯೂ ತುಂಬ ಔಚಿತ್ಯಗಳಿವೆ. ಅದೆಲ್ಲ ಅರ್ಥ ಮಾಡಿಕೊಂಡು ಮಾಡುವಂಥದ್ದು ಹೊರತು ಕಲ್ಲುಂಟು ಅಂತ ಸುತ್ತು ಬರುವುದಲ್ಲ. ಯಾರೋ ತಂದಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಅದನ್ನು ನಾವು ಎಂತ ಹೇಳುವ ವಸ್ತು ಪ್ರದರ್ಶನಾಲಯದಂತೆ ಪಾರ್ಕಿನಂತೆ ಮಾಡುವುದಲ್ಲ. ಅದನ್ನು ಸ್ವಲ್ಪ ರಿಸ್ಕ್ ಇದೆ. ಇರುವ ಕ್ರಮ ಹೇಳಿದ್ದೇನೆ. ಅದು ಸುತ್ತ ಇರುವುದು ಮೋರೆ, ಮೇಲಕ್ಕೊಂದಿರುವ ಮೋರೆ, ಆಗಿಂದ ಸ್ಟ್ರೈಟಾಗಿ 5 ಸಾಲಲ್ಲಿ ಇರುವ ಮೋರೆಗಳಲ್ಲ ಅದು.